ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಆಫ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಮಧ್ಯಪ್ರಾಚ್ಯದ ಅತ್ಯಂತ ನಿಗೂಢ ಮತ್ತು ಅದ್ಭುತ ದೇಶಗಳಲ್ಲಿ ಒಂದಾದ ಒಮಾನ್ ಬಗ್ಗೆ ತಿಳಿದುಕೊಳ್ಳೋಣ. ದುಬೈನಂತಹ ಬಹುತೇಕ ಮಧ್ಯಪ್ರಾಚ್ಯ ದೇಶಗಳು ಆಧುನಿಕತೆಯ ಸಂಕೇತಗಳಾಗಿದ್ದರೆ, ಒಮಾನ್ ತನ್ನ ಸಾಂಪ್ರದಾಯಿಕತೆಯನ್ನು ಮತ್ತು ಇತಿಹಾಸವನ್ನು ಹಾಗೆ ಅದ್ಭುತ ಪ್ರಾಕೃತಿಕ ಸೌಂದರ್ಯವನ್ನು ಅಚ್ಚುಕಟ್ಟಾಗಿ ಉಳಿಸಿಕೊಂಡು ಪ್ರಯಾಣಿಕರಿಗೆ ಸ್ವರ್ಗವೆನಿಸಿದೆ. ಇಂದು ನಾವು ಈ ವಿಡಿಯೋದಲ್ಲಿ ಒಮಾನ್ನ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 1, ಪೌರಾಣಿಕ ಜಿನ್ಗಳ ನಗರಿ ಬಹಲಾ. ಮೊದಲನೇ ಸಂಗತಿ ಅತ್ಯಂತ ರೋಚಕವಾದುದು. ಒಮಾನ್ನ ಬಹಲಾ ಎಂಬ ಪ್ರಾಚೀನ ನಗರವನ್ನು ಜಿನ್ಗಳ ನಗರಿ ಎಂದು ಕರೆಯಲಾಗುತ್ತದೆ. ಹೌದು, ಜಿನ್ಗಳು ಅರೇಬಿಕ್ ಜಾನಪದದಲ್ಲಿ ಬರುವ ಅಲೌಕಿಕ ಶಕ್ತಿಗಳು. ಬಹಲಾದಲ್ಲಿ ಜಿನ್ಗಳು ಕೋಟೆಗಳನ್ನು ಒಂದೇ ರಾತ್ರಿಯಲ್ಲಿ ಕಟ್ಟಿದವೆ ಎಂಬ ಐತಿಹ್ಯವಿದೆ. ಅದು 13 ಕಿಲೋಮೀಟರ್ ಉದ್ದದ ಗೋಡೆಯನ್ನು ಸಹ. ಸ್ಥಳೀಯರ ಪ್ರಕಾರ 2 ಜಿನ್ ಸಹೋದರಿಯರು. ಒಬ್ಬಳು ನಗರದ ರಕ್ಷಣೆಗಾಗಿ ಭಾರೀ ಗೋಡೆಯನ್ನು ಕಟ್ಟಿದಳು, ಇನ್ನೊಬ್ಬಳು ನೀರಾವರಿ ವ್ಯವಸ್ಥೆಯನ್ನು ರಚಿಸಿದಳು. ಇಂದಿಗೂ ಕೆಲವು ಒಮಾನಿಗಳು ಈ ನಗರಕ್ಕೆ ಭಯಪಡುತ್ತಾರೆ. ರಾತ್ರಿಯ ವೇಳೆ ಪ್ರಾಣಿಗಳು ಮಾತನಾಡುವುದನ್ನು ಕೇಳುತ್ತೇವೆ. ಮನುಷ್ಯರು ಹಠಾತ್ತನೆ ಕತ್ತೆಗಳಾಗಿ ಬದಲಾಗುತ್ತಾರೆ ಎಂಬ ಕಥೆಗಳು ಇಲ್ಲಿ ಸಾಮಾನ್ಯವಾಗಿವೆ. ನಿಮ್ಮ ಮನಸ್ಸು ಈ ದೃಶ್ಯಗಳನ್ನು ಸಹಿಸಲಾರದು ಎಂದು ಸ್ಥಳೀಯರು ಹೇಳುತ್ತಲೇ ಇರುತ್ತಾರೆ. ಇನ್ನೂ ಹೆಚ್ಚಿನವರು ಈ ಪೌರಾಣಿಕ ನಂಬಿಕೆಯನ್ನು ಬಿಟ್ಟೇ ಇಲ್ಲ. ಇದು ಒಮಾನ್ನ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಹಿಡಿದ ಕನ್ನಡಿಯಾಗಿದೆ. ಫ್ಯಾಕ್ಟ್ ನಂಬರ್ 2, ಅರೇಬಿಯನ್ ಓರಿಕ್ಸ್ ಅಪರೂಪದ ರಾಷ್ಟ್ರೀಯ ಪ್ರಾಣಿ. ಒಮಾನ್ನ ಅನಧಿಕೃತ ರಾಷ್ಟ್ರೀಯ ಪ್ರಾಣಿ ಅರೇಬಿಯನ್ ಓರಿಕ್ಸ್. ಇದನ್ನು ಸ್ಥಳೀಯ ಭಾಷೆಯಲ್ಲಿ ಮಹಾ ಎಂದು ಕರೆಯುತ್ತಾರೆ. ಇದು ಬಿಳಿ ಬಣ್ಣದ ಹುಲ್ಲೆ, ಉದ್ದನೆಯ ನೇರ ಕೊಂಬುಗಳು ಮತ್ತು ಟಫ್ಟ್ ಮಾಡಿದ ಬಾಲವನ್ನು ಹೊಂದಿರುತ್ತದೆ. ಈ ಅಪರೂಪದ ಪ್ರಾಣಿ ಅರಬ್ನ ಪೆನ್ಸಿಲ್ವೇನಿಯಾದ ಮರುಭೂಮಿಗಳಲ್ಲಿ ವಾಸಿಸುತ್ತದೆ. ಕಳ್ಳ ಬೇಟೆಯಿಂದ ಇದರ ಸಂಖ್ಯೆ ಕುಸಿದು ಹೋಗಿತ್ತು, ಆದರೆ ಸರ್ಕಾರದ ಪ್ರಯತ್ನಗಳಿಂದ ಈಗ ಅವುಗಳ ಸಂಖ್ಯೆ ಹೆಚ್ಚುತ್ತಲಿದೆ. ಒಮಾನ್ನ ಪ್ರಾಕೃತಿಕ ಸಂರಕ್ಷಣೆಯಲ್ಲಿ ಎಷ್ಟು ಮುಂದಿದೆ ಎಂದರೆ, ಈ ಅಪರೂಪದ ಪ್ರಾಣಿಗಳನ್ನು ಉಳಿಸಿಕೊಳ್ಳಲು ವಿಶೇಷ ಯೋಜನೆಗಳನ್ನು ರೂಪಿಸಲಾಗಿದೆ. ಇದು ಒಮಾನ್ ಪರಿಸರ ಪ್ರಜ್ಞೆಯನ್ನು ನಮಗೆ ತೋರಿಸುತ್ತದೆ. ಫ್ಯಾಕ್ಟ್ ನಂಬರ್ 3, 3165 ಕಿಲೋಮೀಟರ್ ಸಮುದ್ರ ತೀರ. ಒಮಾನ್ ಕೇವಲ ಮರುಭೂಮಿ ಮಾತ್ರವಲ್ಲ, ಇದು 3165 ಕಿಲೋಮೀಟರ್ ಉದ್ದದ ಸಮುದ್ರ ತೀರವನ್ನು ಸಹ ಹೊಂದಿದೆ. ಯಮನ್ನ ಗಡಿಯಿಂದ ಹಿಡಿದು ಹಾರ್ಮೋಜ್ ಜಲಸಂಧಿಯವರೆಗೆ ವಿಸ್ತರಿಸಿರುವ ಈ ಕರಾವಳಿ ರೇಖೆ ಅದ್ಭುತವಾದ ಕಡಲ ತೀರಗಳನ್ನು, ಚಿನ್ನದ ಮರಳಿನ ದಂಡೆಗಳನ್ನು ಮತ್ತು ಮನಮೋಹಕ ನೋಟಗಳನ್ನು ನಮಗೆ ನೀಡುತ್ತವೆ. ಮಸ್ಕತ್ ಬಂದರು ಐತಿಹಾಸಿಕವಾಗಿ ಹಿಂದೂ ಮಹಾಸಾಗರದ ಅತ್ಯಂತ ಮುಖ್ಯವಾದ ಬಂದರುಗಳಲ್ಲಿ ಒಂದಾಗಿತ್ತು. 1ನೇ ಶತಮಾನದಲ್ಲೇ ಗ್ರೀಕ್ನ ಭೂಗೋಳಶಾಸ್ತ್ರಜ್ಞ ಟಾಲೆಮಿ ಮಸ್ಕತ್ತನ್ನು ಪ್ರಾಮುಖ್ಯತೆಯನ್ನು ದಾಖಲಿಸಿದ್ದಾರೆ. ಸಮುದ್ರವೇ ಒಮಾನ್ನ ಜೀವನಾಡಿಯಾಗಿದೆ. ಫ್ಯಾಕ್ಟ್ ನಂಬರ್ 4, ಸುರ್ ವಿಶ್ವ ಪ್ರಸಿದ್ಧ ಹಡಗು ನಿರ್ಮಾಣ ಕೇಂದ್ರ. ಒಮಾನಿ ನಾವಿಕರು ಸಮುದ್ರದ ರಾಜರು. ಸುರ್ ಎಂಬ ಕರಾವಳಿ ನಗರ ಜಾಗತಿಕವಾಗಿ ಹಡಗು ನಿರ್ಮಾಣ ಮತ್ತು ದುರಸ್ತಿಗೆ ಹೆಸರುವಾಸಿಯಾಗಿತ್ತು. ಇಲ್ಲಿನ ಕುಶಲಕರ್ಮಿಗಳು ಮರದ ದೋಣಿಗಳನ್ನು ನಿರ್ಮಿಸುತ್ತಿದ್ದರು. ಅದು ಪೂರ್ವ ಆಫ್ರಿಕಾ, ಚೀನಾ, ಭಾರತದವರೆಗೂ ಪ್ರಯಾಣಿಸಬಲ್ಲದಾಗಿತ್ತು. ಒಮಾನಿಗಳು ಹಡಗು ನಿರ್ಮಾಣವನ್ನು ಕೇವಲ ಉದ್ಯೋಗವಾಗಿ ನೋಡಲಿಲ್ಲ, ಅದನ್ನು ಕಲೆಯಾಗಿ ಪೂರ್ಣಗೊಳಿಸಿದರು. ಇಂದಿಗೂ ಒಮಾನಿಗಳು ವಿಶ್ವದ ಅತ್ಯುತ್ತಮ ಹಡಗು ನಿರ್ಮಾಣಕಾರರೆಂದು ಪರಿಗಣಿಸಲಾಗುತ್ತದೆ. ಅವರ ಹಡಗುಗಳು ಭಾರತೀಯ ಮಹಾಸಾಗರವನ್ನು ದಾಟಿ ಆಫ್ರಿಕಾ, ಏಷ್ಯಾ ಮುಂತಾದ ಖಂಡಗಳನ್ನು ತಲುಪುತ್ತಿದ್ದವು. ಫ್ಯಾಕ್ಟ್ ನಂಬರ್ 5, ಅರೇಬಿಯನ್ ಕುದುರೆಗಳ ಅತ್ಯುತ್ತಮ ತಳಿ. ಅರೇಬಿಯನ್ ಕುದುರೆ ಅಥವಾ ಅರಬ್ ಹಾರ್ಸ್ ವಿಶ್ವದ ಅತ್ಯಂತ ಹಳೆಯ ಮತ್ತು ಅತ್ಯಂತ ಬಯಸಿದ ಕುದುರೆಗಳ ತಳಿಗಳಲ್ಲಿ ಒಂದಾಗಿದೆ. ಇದರ ವಿಶಿಷ್ಟ ತಲೆಯ ಆಕಾರ, ಎತ್ತರಿಸಿದ ಬಾಲ, ಅದ್ಭುತ ಸಹನಶಕ್ತಿ, ವೇಗ ಮತ್ತು ಬಲವಾದ ಮೂಳೆಗಳನ್ನು ಇದು ವಿಶೇಷವಾಗಿಸಿತು. ಒಮಾನ್ನ ಈ ಕುದುರೆಗಳನ್ನು ಸಾಕುವುದರಲ್ಲಿ ಅತ್ಯುತ್ತಮ ಖ್ಯಾತಿ ಪಡೆದಿದೆ. ಇವುಗಳ ಸೌಮ್ಯ ಸ್ವಭಾವ, ತರಬೇತಿಗೆ ಸುಲಭವಾಗಿ ಹೊಂದಿಕೊಳ್ಳುವ ಗುಣ ಮತ್ತು ಒಡೆಯರೊಂದಿಗೆ ಬಾಂಧವ್ಯ ಬೆಳೆಸುವ ಸಾಮರ್ಥ್ಯ ಇವುಗಳನ್ನು ಕುದುರೆಯ ಪ್ರಿಯರ ನೆಚ್ಚಿನ ತಳಿಯನ್ನಾಗಿಸಿದೆ. ಮಾರ್ಕೊ ಪೋಲೋ ತನ್ನ ಪ್ರಯಾಣದ ಕಥನದಲ್ಲಿ ಒಮಾನ್ನಿಂದ ಭಾರತಕ್ಕೆ ಕುದುರೆಗಳು ರಫ್ತಾಗುತ್ತಿತ್ತು ಎಂದು ಬರೆದುಕೊಂಡಿದ್ದಾರೆ. ಫ್ಯಾಕ್ಟ್ ನಂಬರ್ 6, ಕಂಚಿನ ಯುಗದ ತಾಮ್ರದ ಗಣಿಗಳು ಮಗನ್ ನಾಗರಿಕತೆ. ಒಮಾನ್ ಕೇವಲ 1400 ವರ್ಷಗಳ ಇತಿಹಾಸವನ್ನು ಹೊಂದಿಲ್ಲ. ಸುಮೇರಿಯನ್ ಮಾತೃಕೆಗಳಲ್ಲಿ ಮಗನ್ ಎಂಬ
ಉಲ್ಲೇಖಿತವಾಗಿರುವ ದೇಶ ಇದೆ, ಅದುವೇ ಒಮನ್ ಎಂದು ನಂಬಲಾಗಿದೆ. ಸುಹಾರ್ ಬಳಿಯ ಉತ್ಖನನಗಳು ಕ್ರಿಸ್ತಪೂರ್ವ 2000 ವೇಳೆಗೆ ಇಲ್ಲಿ ತಾಮ್ರದ ಗಣಿಗಾರಿಕೆ ಮತ್ತು ಕರಗಿಸುವ ಉದ್ಯಮವು ಚೆನ್ನಾಗಿ ಅಭಿವೃದ್ಧಿ ಹೊಂದಿತ್ತು ಎಂದು ಸಾಬೀತುಪಡಿಸುತ್ತವೆ. ಅಂದರೆ ಇಂದಿನಿಂದ ಸುಮಾರು 4000 ವರ್ಷಗಳ ಹಿಂದೆಯೇ ಒಮಾನ್ನಲ್ಲಿ ಅಭಿವೃದ್ಧಿ ಹೊಂದಿದ ನಾಗರಿಕತೆ ಇತ್ತು. ಇದು ದಕ್ಷಿಣ ಅರೇಬಿಯಾದಿಂದ ಬಂದ ಅರಬ್ ಗುಂಪುಗಳು ಮತ್ತು ಪರ್ಷಿಯನ್ನರ ಪ್ರಭಾವದಿಂದ ರೂಪುಗೊಂಡಿತು. ಫ್ಯಾಕ್ಟ್ ನಂಬರ್ 7, ಫ್ರಾಂಕಿನ್ಸೆನ್ಸ್ ಬಿಳಿ ಚಿನ್ನ. ದೋಫಾರ್ ಪ್ರದೇಶವು ವಿಶ್ವದ ಅತ್ಯುತ್ತಮ ಫ್ರಾಂಕಿನ್ಸೆನ್ಸ್ನ ಮೂಲವಾಗಿದೆ. ಇದನ್ನು ಬಿಳಿ ಚಿನ್ನ ಎಂದಲೂ ಸಹ ಕರೆಯುತ್ತಾರೆ. ಕ್ರಿಸ್ತಪೂರ್ವ 3ನೇ ಸಹಸ್ರಮಾನದಿಂದಲೂ ಈ ಸುಗಂಧಿತ ರಾಳವನ್ನು ಮರುಭೂಮಿ ವ್ಯಾಪಾರ ಮಾರ್ಗಗಳು ಮತ್ತು ಸಮುದ್ರ ಮಾರ್ಗಗಳ ಮೂಲಕ ಈಜಿಪ್ಟ್ನ ಫೆರೋಗಳು, ದೇವಾಲಯಗಳು, ರೋಮನ್ನ ಚಕ್ರವರ್ತಿಗಳ ಅರಮನೆಗಳು ಮತ್ತು ಭಾರತದ ದೇವಾಲಯಗಳಿಗೆ ಸಾಗಿಸಲಾಗುತ್ತಿತ್ತು. ಈ ಫ್ರಾಂಕಿನ್ಸೆನ್ಸ್ ಮಾರ್ಗವು ಒಮಾನನ್ನು ಜಾಗತಿಕ ಆರ್ಥಿಕ ಕೇಂದ್ರವನ್ನಾಗಿ ಮಾಡಿತು. ಇಂದು ಈ ತಾಣಗಳು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿವೆ. ಈ ಸುಗಂಧವು ಧಾರ್ಮಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿತ್ತು. ಫ್ಯಾಕ್ಟ್ ನಂಬರ್ 8, ಒಮಾನ್ನ ಸುರಕ್ಷತೆ ಮತ್ತು ಆತಿಥ್ಯ. ಪ್ರವಾಸಿಗರಿಗೆ ಒಮಾನ್ ಅತ್ಯಂತ ಸುರಕ್ಷಿತ ದೇಶಗಳಲ್ಲಿ ಒಂದಾಗಿತ್ತು. ಸಣ್ಣ ಕಳ್ಳತನವು ಇಲ್ಲಿ ಅಪರೂಪ. ಒಮಾನಿಗಳು ತಮ್ಮ ಉದಾರ ಆತಿಥ್ಯ ಮತ್ತು ಸ್ನೇಹಪರತೆಗೆ ಹೆಸರುವಾಸಿಯಾಗಿದ್ದಾರೆ. ಅಲ್ಲದೆ ಒಮಾನ್ ಇತರ ಗಲ್ಫ್ ದೇಶಗಳಂತೆ ಕೃತಕವಾಗಿ ಕಟ್ಟಿದ ಆಕರ್ಷಣೆಗಳ ಮೇಲೆ ಅವಲಂಬಿತವಾಗಿಲ್ಲ. ಇದು ಅರೇಬಿಯಾದ ನಿಜವಾದ ಸ್ವರೂಪವನ್ನು ಅನುಭವಿಸಲು ನಮಗೆ ಇಲ್ಲಿ ಅವಕಾಶ ನೀಡುತ್ತದೆ. ಒಮಾನ್ನ ಆಧುನಿಕ ನವೋದಯವು 1970ರಲ್ಲಿ ಸುಲ್ತಾನ್ ಕಾಬೂಷಾ ಅವರ ಆಡಳಿತದಲ್ಲಿ ಪ್ರಾರಂಭವಾಯಿತು. ಇದು ದೇಶವನ್ನು ಪ್ರಪಂಚಕ್ಕೆ ತೆರೆಯಿತು. ಫ್ಯಾಕ್ಟ್ ನಂಬರ್ 9, ಐತಿಹಾಸಿಕ ಪ್ರಾಮುಖ್ಯತೆ ಮತ್ತು ಪೂರ್ವ ಆಫ್ರಿಕಾದೊಂದಿಗಿನ ಸಂಬಂಧ. 18 ಮತ್ತು 19ನೇ ಶತಮಾನಗಳಲ್ಲಿ ಒಮಾನ್ ಒಂದು ಶಕ್ತಿಶಾಲಿ ಸಾಮ್ರಾಜ್ಯವಾಗಿ ವ್ಯಾಪಕವಾಗಿತ್ತು. ಇದು ಪೂರ್ವ ಆಫ್ರಿಕಾದ ಕರಾವಳಿಯಾದ ಜಾಂಜಿಬಾರ್, ಮೊಂಬಾಸಾ ಮತ್ತು ಏಷ್ಯಾದ ಕೆಲವು ಭಾಗಗಳು ಅಂದರೆ ಇಂದಿನ ಪಾಕಿಸ್ತಾನದ ಗ್ವಾದಾರ್ ಬಳಿ ಇವೆಲ್ಲವನ್ನು ಆಳಿತ್ತು. ಜಾಂಜಿಬಾರ್ ಒಮಾನ್ನ ಸಾಮ್ರಾಜ್ಯದ 2ನೇ ರಾಜಧಾನಿಯಾಗಿತ್ತು. ಈ ಸಂಪರ್ಕಗಳು ಸ್ವಾಹಿಲಿ ಭಾಷೆ ಮತ್ತು ಸಂಸ್ಕೃತಿಯ ಜನ್ಮಕ್ಕೆ ಕಾರಣವಾಯಿತು. ಇದು ಪಾಂಟು ಆಫ್ರಿಕನ್ ಮತ್ತು ಅರೇಬಿಯನ್ ಪರ್ಷಿಯನ್ ಸಂಸ್ಕೃತಿಗಳ ಸಮ್ಮಿಲನವಾಗಿತ್ತು. ಒಮಾನ್ ಅಮೆರಿಕದೊಂದಿಗೆ ರಾಜತಾಂತ್ರಿಕ ಸಂಬಂಧ ಹೊಂದಿದ ಮೊದಲ ಅರಬ್ ದೇಶ ಎಂಬುದು ಇಲ್ಲಿ ವಿಶೇಷ ಸಂಗತಿ. ಫ್ಯಾಕ್ಟ್ ನಂಬರ್ 10, ಆಧುನಿಕ ಒಮನ್ ದೂರದೃಷ್ಟಿ 2040. 2020ರಲ್ಲಿ ಸುಲ್ತಾನ್ ಹೈತಮ್ ಬಿನ್ ತಾರಿಕ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಒಮನ್ ನವೀಕೃತ ನವೋದಯ ಹೊಸ ಅಧ್ಯಾಯವನ್ನು ಪ್ರವೇಶಿಸಿತು. ಒಮನ್ ವಿಷನ್ 2040 ಯೋಜನೆಯು 2040 ವೇಳೆಗೆ ಒಮನ್ನನ್ನು ವೈವಿಧ್ಯಮಯ ಸುಸ್ಥಿರ ಆರ್ಥಿಕತೆಯಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ತೈಲವನ್ನು ಅವಲಂಬಿಸದೆ ಪ್ರವಾಸೋದ್ಯಮ, ನವೀಕರಿಸಬಹುದಾದ ಇಂಧನ ಮತ್ತು ಹೂಡಿಕೆಗಳ ಮೇಲೆ ಅಭಿವೃದ್ಧಿ ಸಾಧಿಸಬೇಕೆಂಬುದು ಇದರ ಗುರಿಯಾಗಿದೆ. ಇಂದಿಗೂ ಒಮಾನ್ ತನ್ನ ಸಾಂಪ್ರದಾಯಿಕ ಮೌಲ್ಯಗಳನ್ನು ಮತ್ತು ಪರಂಪರೆಯನ್ನು ಎಚ್ಚರಿಕೆಯಿಂದ ಸಂರಕ್ಷಿಸುತ್ತಾ ಆಧುನಿಕ ಪ್ರಪಂಚದೊಂದಿಗೆ ಸಮತೋಲನವನ್ನು ಸಾಧಿಸುತ್ತಾ ಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಒಮನ್ನ 10 ಅದ್ಭುತ ಸಂಗತಿಗಳು. ಒಮನ್ ಪ್ರಾಚೀನ ಜನಗಳ ಪೌರಾಣಿಕ ಕಥೆಗಳಿಂದ ಹಿಡಿದು ಆಧುನಿಕ ದೂರದೃಷ್ಟಿ 2040 ಯೋಜನೆಯವರೆಗೆ ಇತಿಹಾಸ, ಪ್ರಕೃತಿ, ಸಂಸ್ಕೃತಿ ಮತ್ತು ಆತಿಥ್ಯದ ಅದ್ಭುತ ಸಮ್ಮೇಳನವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.